ಗಜಕೇಸರಿ ಯೋಗ ಇರುವ ರಾಶಿಗಳು. ಈ ಯೋಗ ಇದ್ದರೆ ಅದೃಷ್ಟವೇ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏಕಾಏಕಿ ಧನ, ಗೌರವ, ಯಶಸ್ಸು, ಸಮಾಜದಲ್ಲಿ ಹೆಸರು, ಉತ್ತಮ ಉದ್ಯೋಗ, ಸುಖ, ಸಂಪತ್ತು ಎಲ್ಲವೂ ಒಂದರ ಹಿಂದೆ ಒಂದರಂತೆ ಬರಲು ಕಾರಣವೇನು ಗೊತ್ತಾ? ಇದರ ಹಿಂದೆ ಜ್ಯೋತಿಷ್ಯದಲ್ಲಿ ಹೇಳಲಾಗಿರುವ ಒಂದು ಅಪರೂಪದ ರಾಜಯೋಗವಿದೆ. ಅದೇ ಗಜಕೇಸರಿ ಯೋಗ. ಈ ಯೋಗವಿದ್ದರೆ ವ್ಯಕ್ತಿಯ ಬುದ್ಧಿಶಕ್ತಿ, ಆತ್ಮವಿಶ್ವಾಸ, ಹಣಕಾಸಿನ ಬೆಳವಣಿಗೆ, ಸಮಾಜದಲ್ಲಿ ಗೌರವ ಎಲ್ಲವೂ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾದರೆ ಗಜಕೇಸರಿ ಯೋಗ ಎಂದರೇನು? ಯಾವ ರಾಶಿಯವರಿಗೆ ಇದರ ಪ್ರಭಾವ ಹೆಚ್ಚು? ಇದರ ಫಲಗಳು ಯಾವುವು? ಈ ಯೋಗವನ್ನು ಇನ್ನಷ್ಟು ಬಲಪಡಿಸುವ ಮಾರ್ಗಗಳು ಯಾವುವು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಜಕೇಸರಿ ಯೋಗ ಎಂದರೇನು? ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಆನೆ ಶಕ್ತಿ ಮತ್ತು ಐಶ್ವರ್ಯದ ಸಂಕೇತ. ಸಿಂಹ ಧೈರ್ಯ ಮತ್ತು ನಾಯಕತ್ವದ ಸಂಕೇತ. ಈ ಎರಡರ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಮೂಡಿದಾಗ ಅದನ್ನು ಗಜಕೇಸರಿ ಯೋಗ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಪ್ರಕಾರ ಗುರು ಮತ್ತು ಚಂದ್ರನ ವಿಶೇಷ ಸ್ಥಾನದಿಂದ ಈ ಯೋಗ ಉಂಟಾಗುತ್ತದೆ. ಈ ಯೋಗ ಇದ್ದವರು ಸಾಮಾನ್ಯವಾಗಿ ಒಳ್ಳೆಯ ಮನಸ್ಸು, ಬುದ್ಧಿವಂತಿಕೆ, ಗೌರವ, ದಾನ ಧರ್ಮ ಮಾಡುವ ಸ್ವಭಾವ ಹೊಂದಿರುತ್ತಾರೆ. ಗಜಕೇಸರಿ ಯೋಗದಿಂದ ಸಿಗುವ ಲಾಭಗಳು, ಫಲಗಳು. ಈ ಯೋಗವಿದ್ದವರಿಗೆ ಹಣದ ಕೊರತೆ ನಿಧಾನವಾಗಿ ದೂರವಾಗುತ್ತದೆ. ಸಮಾಜದಲ್ಲಿ ಉತ್ತಮ ಹೆಸರು ಬರುತ್ತದೆ. ಸ್ಥಾನಮಾನ ದೊರೆಯುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಹೆಚ್ಚಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಆಧ್ಯಾತ್ಮಿಕ ಆಸಕ್ತಿ ಬೆಳೆಯುತ್ತದೆ. ಜನರು ಇವರ ಸಲಹೆಗೆ ಬೆಲೆ ಕೊಡುತ್ತಾರೆ. ಯಾವ ರಾಶಿಯವರಿಗೆ ಇದರ ಪ್ರಭಾವ ಹೆಚ್ಚು? ಮೊದಲನೇದಾಗಿ ಕರ್ಕಾಟಕ ರಾಶಿ. ಗುರುವಿನ ಕೃಪೆಯಿಂದ ಉತ್ತಮ ಹೆಸರು, ಗೌರವ, ಮನೆ ಹಾಗೂ ವಾಹನ ಯೋಗ ದೊರೆಯುತ್ತದೆ. ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿ ನಾಯಕತ್ವ ಗುಣ ಹೆಚ್ಚಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಉನ್ನತ ಸ್ಥಾನಮಾನ ದೊರೆಯುತ್ತದೆ. ಮೂರನೇದಾಗಿ ಕನ್ಯಾ ರಾಶಿ. ವಿದ್ಯಾ, ಉದ್ಯೋಗ ಮತ್ತು ವಿದೇಶ ಪ್ರಯಾಣದ ಯೋಗ ದೊರೆಯುತ್ತದೆ. ಹಣದಲ್ಲಿ ಅಭಿವೃದ್ಧಿ, ಬೆಳವಣಿಗೆ ಕಾಣುತ್ತದೆ. ನಾಲ್ಕನೇ ರಾಶಿ ತುಲಾರಾಶಿ. ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು, ಹೊಸ ಆದಾಯದ ಮೂಲಗಳು, ಸ್ನೇಹಿತರಿಂದ ಹೆಚ್ಚು ಲಾಭ. ಐದನೇದಾಗಿ ಧನುರಾಶಿ. ಗುರುವಿನ ಸ್ವರಾಶಿ ಆದ್ದರಿಂದ ಉತ್ತಮ ಫಲ. ಧರ್ಮ, ದಾನ, ಸಂಪತ್ತು, ಉನ್ನತ ಶಿಕ್ಷಣ ಎಲ್ಲವೂ ದೊರೆಯುತ್ತದೆ. ಆರನೇದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ, ವಿದೇಶ ಪ್ರವಾಸದ ಯೋಗ, ಅವಕಾಶ, ಹಣಕಾಸಿನ ಸ್ಥಿರತೆ ಎಲ್ಲವೂ ದೊರೆಯುತ್ತದೆ. ಉಳಿದ ರಾಶಿಗಳಿಗೂ ಫಲವಿದೆಯಾ? ಖಂಡಿತ ಇದೆ. ಆದರೆ ಗಜಕೇಸರಿ ಯೋಗ ನಿಧಾನವಾಗಿ ಜಾತಕದಲ್ಲಿ ಹೇಗೆ ನಿರ್ಮಾಣವಾಗಿದೆ ಎಂಬುದರ ಮೇಲೆ ಫಲಗಳು ಬದಲಾಗುತ್ತವೆ. ಕೇವಲ ರಾಶಿಯನ್ನು ನೋಡಿ ಸಂಪೂರ್ಣ ನಿರ್ಧಾರ ಮಾಡಲಾಗುವುದಿಲ್ಲ. ಗಜಕೇಸರಿ ಯೋಗವನ್ನು ಬಲಪಡಿಸುವ ಪರಿಹಾರಗಳು. ಪ್ರತಿ ಗುರುವಾರ ವಿಷ್ಣು ಹಾಗೂ ಗುರುವನ್ನು ಪೂಜಿಸಿ. ದತ್ತಾತ್ರೇಯ ದೇವರನ್ನು ಆರಾಧಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸೌಂ ಗುರುವೇ ನಮಃ ಮಂತ್ರವನ್ನು 108 ಬಾರಿ ಗುರುವಾರ ಜಪಿಸಿ. ಬಡವರಿಗೆ ಹಳದಿ ಬಟ್ಟೆ ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ. ಗುರುವಾರ ಹಳದಿ ಬಣ್ಣದ ಆಹಾರ ಸೇವಿಸಿ.
ಗುರು ಹಿರಿಯರನ್ನು ಗೌರವಿಸಿ, ಸುಳ್ಳು ಹೇಳುವುದನ್ನು ಬಿಡಿ. ಸ್ನೇಹಿತರೆ, ಗಜಕೇಸರಿ ಯೋಗ ಇದ್ದರೆ ಜೀವನದಲ್ಲಿ ಅನೇಕ ಉತ್ತಮ ಅವಕಾಶಗಳು ಸಿಗಬಹುದು. ಆದರೆ ಕೇವಲ ಯೋಗ ಇದ್ದರೆ ಸಾಕಾಗುವುದಿಲ್ಲ. ಪರಿಶ್ರಮ ತುಂಬ ಅಗತ್ಯ. ಒಳ್ಳೆಯ ಕರ್ಮ, ಶ್ರಮ, ದೇವರ ಮೇಲಿನ ಭಕ್ತಿ ಮತ್ತು ಸನ್ಮಾರ್ಗದಲ್ಲಿ ನಡೆಯುವ ಗುಣ ಇದ್ದರೆ ಮಾತ್ರ ಗಜಕೇಸರಿ ಯೋಗದ ಸಂಪೂರ್ಣ ಫಲ ದೊರೆಯುತ್ತದೆ. ನಿಮ್ಮ ರಾಶಿ ಯಾವುದು ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.